ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕರ್ನಾಟಕ ಭೀಮ್ ಸೇನೆ 4 ವರ್ಷ ಪೂರೈಸಿ 5ನೇ ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ನೇತೃತ್ವದಲ್ಲಿ ಬೆಂಗಳೂರು ನಗರದ ಮಲ್ಲೇಶ್ವರದಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆ ಹಾಗೂ ರಾಜ್ಯದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿ ಧೈರ್ಯ ತುಂಬಿದರು. ನಂತರ ಕರ್ನಾಟಕ ಭೀಮ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಮಾತನಾಡಿ, ಸುಮಾರು 4 ವರ್ಷಗಳಿಂದ ನಿರಂತರವಾಗಿ ಬಡವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟಗಳನ್ನು, ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡುತ್ತಾ ಬಂದಿದೆ. 4 ವರ್ಷ ಪೂರೈಸಿ 5ನೇ ವರ್ಷಕ್ಕೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸಂಘಟನೆಯ ಪ್ರತಿಯೊಂದು ಶಾಖೆಗಳಿಂದಲೂ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗುತ್ತಿದೆ ಎಂದರು. ಉಪಾಧ್ಯಕ್ಷರಾದ ಡಿ. ಕುಮಾರ್, ರಾಜ್ಯ ಕಾರ್ಯಾಧ್ಯಕ್ಷರಾದ ವಿಷ್ಣುವರ್ಧನ್, ರಾಜ್ಯ ಕಾರ್ಯದರ್ಶಿ ಜಗದೀಶ್ ಬಿ, ರಾಘವೇಂದ್ರ ರಾವ್, ಸಿಂಧ್ಯಾ, ಅರುಣ್ ಕುಮಾರ್, ರವಿ, ವಿನಯ್, ಪ್ರಭು, ಶ್ರೀನಿವಾಸ್ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಮುಖಂಡರಾದ ದೇವರಾಜ, ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತಿತರರು ಇದ್ದರು. ಜೈ ಭೀಮ್ ಬಂಧುಗಳೇ, ಇವತ್ತೇನು ಕರ್ನಾಟಕ ಭೀಮಸೇನೆ 5ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದೀರಿ. ಅದರಲ್ಲೂ ಕೆಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂ, ಇದು ನಮ್ಮ ರಾಜ್ಯಾಧ್ಯಕ್ಷರು ಶಂಕರ್ ರಾಮಲಿಂಗಣ್ಣನವರ ಆದೇಶದ ಮೇರೆಗೆ 5ನೇ ವರ್ಷದ ವಾರ್ಷಿಕೋತ್ಸವ. ತುಂಬಾ ಖುಷಿ ಆಗ್ತೈತೆ, ಯಾಕಂದ್ರೆ ಎಲ್ಲಾ ರೀತಿನೂ ಬರ್ತ್ಡೇಗಳು ಮಾಡ್ಕೊಳ್ಬಹುದು, ವಾರ್ಷಿಕೋತ್ಸವವನ್ನು ಮಾಡ್ಬೋದು. ನಮ್ದೇನು ನಮ್ಮ ಕರ್ನಾಟಕ ಭೀಮಸೇನೆ ಕಡೆಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ಸಂಪೂರ್ಣವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಏಕಕಾಲಕವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಹಣ್ಣು ಹಂಪಲು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇದಕ್ಕೆಲ್ಲ ನಾನು ಎಲ್ಲಾರ್ಗೂ ನಮ್ಮ ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳಿಗೆ ಜೈ ಭೀಮ್ ಹೇಳ್ತೀನಿ, ಭೀಮ ವಂದನೆ ಹೇಳ್ತೀನಿ. ಅದರಲ್ಲೂ ನಮ್ಮ ರಾಜ್ಯಾಧ್ಯಕ್ಷರು ಹುಲಿ ಅಂತಾನೆ ನಾವು ಅವ್ರನ್ನ ಮಾಡಿದೀವಿ, ಹುಲಿನೇ ಅವರು. ಯಾಕಂದ್ರೆ ಅವರಿಂದ ನಾವೆಲ್ಲರೂ ಇದ್ದೀವಿ, ಎಲ್ಲಾರ್ಗೂ ಸಮಾನತೆಗೆ ನಾವು ಕರ್ನಾಟಕ ಭೀಮಸೇನೆ ಸಮಾನತೆಗೋಸ್ಕರ ಸಂಘಟನೆ ಮಾಡ್ತಾ ಇದೀವಿ, ಎಲ್ಲಾರ್ಗೂ ನ್ಯಾಯ ಕೊಡ್ತೀವಿ. ಈ ಸಂದರ್ಭದಲ್ಲಿ 2 ಮಾತು ಹೇಳ್ತಾ ನಾವು ಮುಗಿಸ್ತಾ ಇದೀನಿ. ಜೈ ಭೀಮ್, ಜೈ ಬುದ್ಧಾಯ. ಜೈ ಭೀಮ್, ಬುದ್ಧ ವಂದನೆ. ಇವತ್ತು ಏನು ನಾವು ಕೆಸಿ ಜನರಲ್ ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲು ಇದು ವಿತರಣೆ ಮಾಡುವ ಕರೆ ಬಂದಿತ್ತು ನಮ್ಮ ರಾಜ್ಯಾಧ್ಯಕ್ಷರು ಹುಲಿ ಶಂಕರಣ್ಣ ಅವರಿಂದ. ಸೊ ಆ ಆದೇಶದ ಮೇರೆಗೆ ಇವತ್ತು ಹಣ್ಣು ಹಂಪಲುಗಳೆಲ್ಲ ವಿತರಣೆ ಮಾಡಿದ್ದೀವಿ. ಇದು 5ನೇ ವಾರ್ಷಿಕ ವಾರ್ಷಿಕೋತ್ಸವ. ಸೊ ಇದೇ ರೀತಿ ಎಲ್ಲ ವರ್ಷಗಳಲ್ಲೂ ನಾವು ನಮ್ಮ ಎಲ್ಲ ಭೀಮ ಹುಲಿಗಳಿಂದ ಇದೇ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಮುಂದೆ ಇದ್ದೇ ಇರ್ತಾರೆ, ಅವ್ರ ಹಿಂದೆ ನಾವು ಎಲ್ಲರೂ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಜೈ ಭೀಮ್. ಜೈ ಭೀಮ್ ಎಲ್ಲರಿಗೂ. ಇದು 4 ವರ್ಷ ಮುಗಿದು 5ನೇ ವರ್ಷದಲ್ಲಿ ಬೀಳ್ತಾ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರು ಶಂಕರ್ ರಾಮಲಿಂಗಯ್ಯ ಅಣ್ಣ ಮುಖಾಂತರವಾಗಿ ನಾವು ಎಷ್ಟೋ ಪಾರ್ಟಿಗಳು ಏನೇನೋ ಮಾಡ್ತೀವಿ, ಒಳ್ಳೆ ದಿನ ಬಂದರೆ ಕೆಟ್ಟ ದಿನ ಬಂದರೆ. ಆದರೆ ಇಲ್ಲಿ ಹಣ್ಣು ಹಂಪಲು ಕೊಟ್ಟಿರೋದು ತುಂಬ ನನಗೂ ಖುಷಿ, ನಮ್ಮ ಭೀಮ ಹುಲಿಗಳಿಗೂ ಖುಷಿ. ಮತ್ತು ನಮ್ಮ ಅಣ್ಣ ಡಿಸೈಡ್ ಮಾಡಿ ಹೇಳೋವಾಗ ತುಂಬ ಖುಷಿ ಆಯಿತು. ಮತ್ತು ಇದು ಮಾಡಿದ್ದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋಕ್ಕೆ ಹೇಳಿ. ಜೈ ಭೀಮ್ ಎಲ್ಲರಿಗೂ. ಅಮ್ಮ ಜಗದೀಶ್ ನನ್ನ ಹೆಸರು. ನನಗೆ ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ಏನು 4 ವರ್ಷ ತುಂಬಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮ್ಮ ಅಣ್ಣ, ನಾನು ಅಣ್ಣ ಅಂತಾನೆ ಅವ್ರನ್ನ ತಿಳ್ಕೊಂಡಿರೋದು. ಸರಳತೆಯ ಸರ್ದಾರ ಅಂತ ನಾವು ಅವ್ರಿಗೆ ಹೆಸರಿಟ್ಟಿದ್ದೀವಿ, ನಮ್ಮ ಶಂಕರ್ ರಾಮಲಿಂಗ ಅಣ್ಣ ಅವ್ರಿಗೆ. ಸೊ ಅವರ ಆದೇಶದ ಮೇರೆಗೆ ಎಲ್ಲರೂ ಡಿಸ್ಕಸ್ ಮಾಡಿ ಇವತ್ತೇನು ಕೆಸಿ ಜನರಲ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋಣ, ಒಂದು ರೋಗಿಗಳಿಗೆ ಏನು ಒಂದು ಅವ್ರಿಗೆ ಅನುಕೂಲ ಆಗುತ್ತೆ ಅದನ್ನ ಮಾಡೋಣ ಅಂತೇಳಿ ಅವರು ಡಿಸೈಡ್ ಮಾಡಿದಾಗ, ಯಾಕಂದ್ರೆ ಇವತ್ತು ಅವ್ರು ಒಬ್ಬೊಬ್ಬರ ಕಣ್ಣಲ್ಲೂ ಆ ಖುಷಿ ಕಾಣಿಸ್ತು. ನಾವ್ ಏನ್ ಹಣ್ಣು ವಿತರಣೆ ಮಾಡಿದ್ವಿ, ಆ ಒಂದು ಅವ್ರ ಆಶೀರ್ವಾದ ಮಾಡಿದ್ರು ನಮ್ಗೆ. ಅದು ಸಿಗೋದಕ್ಕೆ ನಮ್ಗೆ ಮೂಲ ಕಾರಣ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲ ಅಂದ್ರೆ ನಾವಿಷ್ಟು ಇವತ್ತೇನು ಹುಲಿ ಅಂತ ಹೇಳ್ತಾ ಇದೀವಿ, ಈ ಹುಲಿಗಳ ತರ ನಾವೆಲ್ಲಾ ಕಡೆ ನುಗ್ಗಕ್ಕೆ ಅವ್ರು ಏನ್ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ತರ ಸಹಕಾರ ನಮ್ಗೆ ಅಂತ ಒಬ್ರು ಅಧ್ಯಕ್ಷರು ಬೇಕು. ನಮ್ಮ ಅಣ್ಣ ಶಂಕರ್ ರಾಮಲಿಂಗಣ್ಣ ಇದ್ದಾರೆ, ಅವರು ಸಪೋರ್ಟ್ ಇಂದ ಮತ್ತೆ ಹಾಸ್ಪಿಟಲ್ ಅವ್ರು ಏನ್ ಸಹಕಾರ ಕೊಟ್ರು ಅದರಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನನಗನ್ಸುತ್ತೆ. ನನಗೆ ತುಂಬಾ ಖುಷಿಯಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನ್ ಭಾಗವಹಿಸಿದ್ದು, ಆ ರೋಗಿಗಳ ಕಷ್ಟ ಸುಖನ ವಿಚಾರಿಸಿದ್ದು. ಇವತ್ತು ನನಗೆ ಇನ್ನೂ ನಮ್ದು ಜವಾಬ್ದಾರಿ ಜಾಸ್ತಿ ಇದೆ ಅಂತ ನನ್ಗೆ ಅರ್ಥ ಆಯ್ತು. ಇಷ್ಟು ನನ್ಗನ್ಸಿದ್ದನ್ನ ಮಾತಾಡಿದ್ದೀನಿ. ಜೈ ಭೀಮ್.
ಮೊದಲಿಗೆ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತೇನು ಕರ್ನಾಟಕ ಭೀಮಸೇನೆ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 4 ವರ್ಷಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಹೋರಾಟಗಳನ್ನು ಕಾರ್ಯಕ್ರಮಗಳನ್ನು ಬಡವರಿಗೆ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವೇನು ಕಾರ್ಯಕ್ರಮಗಳು ಮಾಡ್ಕೊಂಬಂದಿರಿ. ಸೊ ಬಹಳ ಯಶಸ್ವಿಯಾಗಿ 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭ. ಸೊ ಇವತ್ತು ನಮ್ಮ ಜೊತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂತಹ ಕುಮಾರಣ್ಣ ಇದ್ದಾರೆ, ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಇದ್ದಾರೆ, ಕಾರ್ಯದರ್ಶಿಗಳಂತಹ ಜಗದೀಶ್ ಅವರು ಇದ್ದಾರೆ, ಮತ್ತೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸಂದೀಪ್ ಇದ್ದಾರೆ, ಮತ್ತೆ ನಮ್ಮ ಸುಮಾರು ಇಲ್ಲಿರುವಂತಹ ಎಲ್ಲ ನಮ್ಮ ವಿನಯ್ ಆಗ್ಬೋದು, ಮತ್ತೆ ಅರುಣ್ ಆಗ್ಬೋದು, ಮತ್ತೆ ನಮ್ಮ ಬ್ರದರ್ ಆಗ್ಬೋದು, ಮತ್ತೆ ಸುಮಾರು ಜನ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ, ಇಲ್ಲಿರುವಂತಹ ಎಲ್ಲ ಶಕ್ತಿವೇಲ್ ಆಗ್ಬೋದು, ಮತ್ತೆ ನಮ್ಮ ಪ್ರಭು ಬ್ರದರ್ ಆಗ್ಬೋದು, ಇಲ್ಲಿರುವಂತಹ ಎಲ್ಲ ಮುಖಂಡಗಳಿದ್ದಾರೆ. ಬಹಳ ಖುಷಿ ಆಗುತ್ತೆ. ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ 5ನೇ ವರ್ಷದ ಅಂಗವಾಗಿ ಇವತ್ತೇನು ನಾವು ಬೆಂಗಳೂರಿನ KC ಜನರಲ್ ಹಾಸ್ಪಿಟಲ್ ನಾವೇನು ಹಣ್ಣು ಹಂಪಲು ಕೊಡ್ತಾ ಇದ್ದೀರಿ. ಇದು ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆ ಶಾಖೆ ಎಲ್ಲೆಲ್ಲಿ ಒಂದಿದೋ ಅಲ್ಲೆಲ್ಲಾನು ಸಹ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂತಹ ಕಾರ್ಯಕ್ರಮ ನಾವು ನಿರಂತರವಾಗಿ ಮಾಡ್ಕೊಂಬತ್ತಾ ಇದ್ದೀರಿ. 1ನೇ ವರ್ಷ ಆಶ್ರಮಕ್ಕೆ ನಾವು ಭೇಟಿ ನೀಡಿದ್ರಿ. ಸೊ 2ನೇ ವರ್ಷ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ರಿ, SSLC ಮತ್ತೆ PUC ಮಕ್ಕಳು ಓದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ರಿ. ಸೊ 3ನೇ ವರ್ಷನೂ ಸಹ ಆಶ್ರಮಕ್ಕೆ ನಾವು ಕೊಟ್ಟಿದ್ರಿ. ಸೊ 4ನೇ ವರ್ಷ ನಾವೆಲ್ಲರೂ ಸಮಯ ಕಮ್ಮಿ ಇರೋದ್ರಿಂದ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಒಂದು ಬಡವರಿಗೆ ಹಣ್ಣು ಹಂಪಲು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಶಾಖೆ ಹೊಂದಿದ್ದೋ ಎಲ್ಲ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಸೊ ಬಹಳ ನಮಗೆ ಖುಷಿ ಅನಿಸಿದೆ ಸರ್ ನಮಗೆ. ಸೊ ಯಾಕಂದ್ರೆ ನಾನು ಸಹ ಬಡ ಕುಟುಂಬದಿಂದನೇ ಇಲ್ಲಿವರೆಗೂ ನಾನು ಬರೋದಕ್ಕೆ ಸಾಧ್ಯ ಆಯಿತು. ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಏನ್ ಹೇಳ್ತೀನಿ, ಬೇರೆ ಬೇರೆ ಸಂಘಟನೆಗಳಿಗೆ ನಾವು ಅದನ್ನ ಹೋಲಿಕೆ ಮಾಡ್ಕೊಳೋ ಬೇಡ ಸರ್. ನಾವು ಬುದ್ಧ ಬಸವ ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಸಾಹು ಮಹಾರಾಜರವರ ತತ್ವ ಸಿದ್ಧಾಂತಗಳನ್ನು ಮತ್ತೆ ಹಿರಿಯ ಹೋರಾಟಗಳನ್ನ ಮಾರ್ಗದರ್ಶನಗಳು ತಗೊಂಡು ಮತ್ತೆ 4 ವರ್ಷದ ಅವಧಿಯಲ್ಲಿ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ನಾನ್ ಕರಪ್ಷನ್ ಸರ್, ಎಲ್ಲೂ ಸಹ ಕರಪ್ಷನ್ ಆಗಿದೆ, ಯಾರಿಗೂ ಸಹ ಬಗ್ಗದಿರಾ ನಿಷ್ಠೆ ಪ್ರಾಮಾಣಿಕವಾಗಿ ನಮ್ಮ ಸಂಘಟನೆ ನಾವು ಇಲ್ಲಿವರೆಗೂ ಸಹ ನಾವು ನಡ್ಸ್ಕೊಂಡ್ ಬಂದಿದ್ರಿ. ನಮ್ಮ ಜೊತೆ ಕೈ ಜೋಡಿಸಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಈ ಮೂಲಕ ಧನ್ಯವಾದ ಸಲ್ಲಿಸ್ತೇನೆ. ಮತ್ತೆ ಕರ್ನಾಟಕ ಭೀಮಸೇನೆ ಸಂಘಟನೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುವುದಕ್ಕೆ ನಾನೊಬ್ಬ ಕಾರಣ ಅಲ್ಲ, ನನ್ನ ಜೊತೆಲಿ ಇರುವಂತಹ ಎಲ್ಲರೂ ಪ್ರತಿಯೊಬ್ಬರು ಕಾರಣ. ಇವತ್ತೇನು 30 ಜಿಲ್ಲೆಗಳಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆ ಏನಿದೆಯೋ 30 ಜಿಲ್ಲೆ, ತಾಲೂಕು, ಗ್ರಾಮ, ಹೋಬಳಿ ಇವತ್ತು ಅವರಿಂದ ನಾವಿದ್ದೇವೆ ಹೊರತು ಅವ್ರಿಗೆಲ್ಲರಿಗೂ ಸಹ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಇನ್ ಕೇಸ್ ನಾನು ಸಂಘಟನೆ ಮಾಡುವ ಸಂದರ್ಭದಲ್ಲಿ ಮತ್ತೆ ನಾನೇನಾದ್ರು ಒಂದು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನಾನೇನಾದ್ರು ಅವ್ರಿಗೆ ಜೋರಾಗಿ ಮಾತಾಡಿ ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿದ್ರೆ ನಾನು ಈ ಮೂಲಕ ಪ್ರತಿಯೊಬ್ಬರಿಗೂ ನಾನು ಕ್ಷಮೆ ಕೇಳ್ತೀನಿ. ನನ್ನ ಕಡೆಯಿಂದ ಯಾರಿಗಾನ ತಪ್ಪಾಗಿದ್ರೆ ಈ ಮೂಲಕ ನಾನು ಕ್ಷಮೆ ಕೇಳ್ತೀನಿ.